ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಪಾಪ ಕ್ಷಮಾಪಣೆ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 32ನೇ ಅಧ್ಯಾಯ 1ನೇ ವಚನ, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಇಲ್ಲಿ ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ, ಯಾವನ ದ್ರೋಹ ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನಂತೆ. ಮಾರ್ಟಿನ್ ಲೂಥರನು ಈ ಕೀರ್ತನೆಯು ಅವನಿಗೆ ಬಹಳ ಅತಿ ಪ್ರಿಯವಾದದ್ದೆಂಬುದಾಗಿ ಹೇಳುತ್ತಾನೆ. ರಕ್ಷಣೆ ಹೊಂದುವುದಕ್ಕೆ ಮೊದಲು ದುರ್ಮಾರ್ಗತನದಲ್ಲಿ ಜೀವಿಸುತ್ತಾ ಇದ್ದಂಥ ಅವರು ರಕ್ಷಣೆ ಹೊಂದಿ ದೇವರ ಪ್ರೀತಿಯನ್ನು ರುಚಿ ನೋಡಿ ಪರಿಶುದ್ಧ ಭಕ್ತ ಜನರಲ್ಲಿ ಅವರೊಬ್ಬರಾಗುತ್ತಾರೆ. ಹಾಗೆ ಸಂತ ಅಗಸ್ಟಿನ್ರವರು ಈ ಕೀರ್ತನೆಯನ್ನು ಬಹಳವಾಗಿ ಇಷ್ಟಪಡುತ್ತಾ ಇದ್ದರು. ತಾವು ಮಲಗುವ ಕೋಣೆಯ ಗೋಡೆಯ ಮೇಲೆ ಇದನ್ನು ಬರೆದಿದ್ದರಂತೆ. ಆಗಾಗ ಇದನ್ನು ಓದುತ್ತಾ ದೇವರ ಪ್ರೀತಿಯನ್ನು ರುಚಿಸಿ ಅಳುವುದು ಅವರ ಅಭ್ಯಾಸವಾಗಿತ್ತು. ಒಬ್ಬ ಭಕ್ತನು ಹೀಗೆ ಪ್ರಾರ್ಥಿಸುತ್ತಾನೆ, ದೇವರೇ, ಯಾವ ದೋಷವಿಲ್ಲದವನಾಗಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸುವವರೆಗೂ ನನ್ನನ್ನು ಕರೆದುಕೊಳ್ಳಬೇಡ. ಪ್ರತಿ ಕ್ಷಣದಲ್ಲಿಯೂ ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧ ಮಾಡು. ನಿನಗೆ ಮೆಚ್ಚುಗೆಯಾದದ್ದನ್ನು ಮಾಡುವುದಕ್ಕೆ ನನಗೆ ಸಹಾಯ ಮಾಡು ಎಂಬುದಾಗಿ ಯಾವಾಗಲೂ ಸ್ತೋತ್ರ ಭಕ್ತನು ಪ್ರಾರ್ಥಿಸುತ್ತಾ ಇದ್ದಾರಂತೆ. ನೋಡ್ರಿ, ಹಾಗಾದರೆ ಪಾಪವು ನಮ್ಮ ಜೀವಿತದಲ್ಲಿ ಅದು ಪಾಪವು ದೇವರಿಂದ ನಮ್ಮನ್ನು ದೂರ ಮಾಡ್ತದೆ. ಅದು ನಮ್ಮ ಮನಸ್ಸಾಕ್ಷಿಯನ್ನು ಬಾಧಿಸುತ್ತದೆ. ಆ ನೋವು, ಆ ವೇದನೆಯನ್ನು ಮಾತುಗಳಿಂದ ವರ್ಣಿಸಲು ಅಸಾಧ್ಯ. ರೋಮಾಪುರದ ಚಕ್ರವರ್ತಿಯಾದಂಥ ಕಾನ್ಸ್ಟೈನನು ತನ್ನ ಸಹೋದರನ ಕೊಲೆ ಮಾಡಿಸಿರುತ್ತಾನೆ. ಆದರೆ ಅದೇ ಗಳಿಗೆಯಿಂದ ಅವನು ತನ್ನ ನೆಮ್ಮದಿಯನ್ನು ಕಳ್ಕೊಂಡನು. ನಿದ್ರೆ ಇಲ್ಲದ ರಾತ್ರಿಗಳೆಷ್ಟೋ. ಮಲಗಿ ಕಣ್ಣು ಮುಚ್ಚಿದರೆ ಸಾಕು, ರಕ್ತಸಿಕ್ತವಾಗಿ ಬಿದ್ದಿದ್ದ ಅವನ ಸಹೋದರನ ಮೃತ ಶರೀರ ಅವನ ಕಣ್ಣು ಮುಂದೆಯೇ ಬರುತ್ತಾ ಇತ್ತು. ಕೊನೆಯಲ್ಲಿ ದೇಶವನ್ನೇ ಬಿಟ್ಟು ಓಡಿ ಹೋಗಿ ಒಂದು ಚಿಕ್ಕ ದ್ವೀಪದಲ್ಲಿ ಅಡಗಿಕೊಳ್ಳುತ್ತಾನೆ. ಅಲ್ಲಿ ಸಹ ಅವನ ಮನಸ್ಸಾಕ್ಷಿಯು ಅವನನ್ನು ಬಾಧಿಸುತ್ತದೆ. ಭಯಂಕರವಾದ ಕನಸುಗಳು ದಿನವೆಲ್ಲ ಅವನ ಜೀವಿತದಲ್ಲಿ ನರಕ ಯಾತನೆಯನ್ನು ತಂದು ಹಾಕುತ್ತಾ ಇದ್ದವು. ಆದರೆ ಪ್ರೀತಿಯುಳ್ಳ ದೇವಜನರೇ, ಆದರೆ ದೇವರ ವಾಕ್ಯ ಹೇಳುತ್ತದೆ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ. ಪಾಪಗಳು ಹೇಗೆ ಕ್ಷಮಿಸಲ್ಪಡುತ್ತದೆ? ನಮ್ಮ ಪಾಪಗಳು ನಮ್ಮಿಂದ ಕ್ಷಮಿಸಲು ಆಗುವುದಿಲ್ಲ. ಏಕೆಂದರೆ ಅದಕ್ಕಾಗಿ ಕ್ರಯ ಸಲ್ಲಿಸಬೇಕು. ಅದಕ್ಕಾಗಿಯೇ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಹಲ್ಲೆಲೂಯಾ ತನ್ನ ರಕ್ತವನ್ನು ಸ್ತೋತ್ರ ಸುರಿಸಿ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ಯೇಸುವಿನ ರಕ್ತ ನಮ್ಮನ್ನು ಶುದ್ಧ ಮಾಡುತ್ತದೆ. ಪಾಪಗಳು ಯಾರಿಂದ ಕ್ಷಮಿಸಲ್ಪಡುತ್ತದೆ? ದೇವರಿಂದ ಕ್ಷಮಿಸಲ್ಪಡುತ್ತದೆ. ಯೇಸುವಿನ ರಕ್ತದಿಂದ ಕ್ಷಮಿಸಲ್ಪಡುತ್ತದೆ. ನಾವೇನು ಮಾಡಬೇಕು? ನಾವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ನಮ್ಮ ಪಾಪಗಳನ್ನು ಹರಿಕೆ ಮಾಡಿ, ದೇವರೇ, ನಾನು ಪಾಪಿ, ಇನ್ನು ಮುಂದೆ ನಾನು ಪಾಪವನ್ನು ಮಾಡುವುದಿಲ್ಲ ಎಂಬುದಾಗಿ ಒಪ್ಪಿಸಿಕೊಡೋದಾದರೆ ಕರ್ತನು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಮನ್ನಿಸಿ ಒಂದು ನೂತನವಾದ ಜೀವಿತವನ್ನು ಕೊಡುತ್ತಾರೆ. ನೋಡ್ರಿ, ಬೈಬಲಲ್ಲಿ ಕೂಡ ಆಕಾನನು ಅವನು ಮಾಡಿದ ಒಂದು ಪಾಪದ ನಿಮಿತ್ತವಾಗಿ ಅವರು ಯುದ್ಧಕ್ಕೆ ಹೋದಾಗ ಎಲ್ಲರೂ ಸೋಲನ್ನು ಅನುಭವಿಸಬೇಕಾಯಿತು. ನಮ್ಮ ಜೀವಿತದಲ್ಲಿ ಸಹ ಪಾಪದ ಜೀವಿತ ನಮಗೆ ಸಂತೋಷ ಕೊಡುವುದಿಲ್ಲ, ಅದು ವೇದನೆಯನ್ನು ತರುವಂಥದ್ದಾಗಿದೆ. ಒಂದು ಸಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರು ಸಿಗಲಿಲ್ಲ. ಯಾವ ನಲ್ಲಿಯಲ್ಲೂ ನೀರು ಬರುತ್ತಿರಲಿಲ್ಲ. ಬಾವಿಯಲ್ಲಿ, ಟ್ಯಾಂಕಲ್ಲಿ ನೀರಿತ್ತು. ಆದರೆ ನಲ್ಲಿಯಲ್ಲಿ ನೀರು ಯಾಕೆ ಬರುತ್ತಾ ಇಲ್ಲ ಎಂಬುದಾಗಿ ಹೋಗಿ ಕಂಡು ಹಿಡಿದಾಗ ಕೊಳವೆಯಲ್ಲಿ ಕಪ್ಪೆ ಸೇರಿಕೊಂಡಿರುವುದು ಗೊತ್ತಾಯಿತು. ನೋಡ್ರಿ, ಆ ಕಪ್ಪೆ ಅದರಲ್ಲಿ ಹೋಗಿ ಸಿಕ್ಕಿಕೊಂಡಿದ್ದರಿಂದ ಆ ನೀರು ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಆಗಲಿಲ್ಲ. ನೋಡ್ರಿ, ನಮ್ಮ ಜೀವಿತದಲ್ಲಿ ಸಹ ಹಾಗೆ ಈ ಪಾಪದ ನಿಮಿತ್ತವಾಗಿ ನಮ್ಮ ಜೀವಿತದಲ್ಲಿ ನೆಮ್ಮದಿ ಹಾಳು ಮಾಡುತ್ತದೆ. ನಮ್ಮ ಜೀವಿತದಲ್ಲಿ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳಬೇಕು. ಹಾಗಿರೋದಾದರೆ ಸ್ತೋತ್ರ, ಈ ಕೀರ್ತನೆಯಲ್ಲಿನ ವಾಕ್ಯ ಭಾಗ ನೋಡಿದ ಹಾಗೆ ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನು ಧನ್ಯನು. ಹಾಗಾದರೆ ಸ್ವಾಮಿ,
ನನ್ನ ಪಾಪಗಳನ್ನು ಕ್ಷಮಿಸ್ರಿ, ನನ್ನನ್ನು ತೊಳೆಯ ಮಾಡ್ರಿ, ನನ್ನನ್ನು ಶುದ್ಧೀಕರಿಸ್ರಿ, ನಾನು ಪರಿಶುದ್ಧನಾಗಿ ಬಾಳಬೇಕು, ಪರಿಶುದ್ಧನಾಗಿ ಜೀವಿಸಬೇಕೆಂಬುದಾಗಿ ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನು ಧನ್ಯನೆಂಬುದಾಗಿ ನಿನ್ನ ವಚನ ಹೇಳ್ತದೆ. ಅಪ್ಪ, ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕಾಗಿ ನೀವು ಮಾನವ ಅವತಾರವನ್ನು ಧರಿಸಿ ಲೋಕದಲ್ಲಿ ಬಂದು ಕರ್ತನೆ ನಿಮ್ಮ ಜೀವವನ್ನು ನಮಗಾಗಿ ಕೊಟ್ರಿ. ಹೌದು ಸ್ವಾಮಿ, ನಾವು ಪಾಪದಲ್ಲಿ ಜೀವಿಸಬಾರದು, ಪಾಪದ ಸ್ವಭಾವಗಳು ನಮ್ಮಲ್ಲಿ ಇರಬಾರ್ದು. ನಿಮ್ಮ ರಕ್ತದಿಂದ ತೊಳೆಯ ಮಾಡಿ ಪರಿಶುದ್ಧಗೊಳಿಸಿ ನಿನ್ನ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಈ ವಾಕ್ಯವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ, ಪರಿಶುದ್ಧಗೊಳಿಸಿರಿ, ಪರಿಶುದ್ಧತೆಯಲ್ಲಿ ನಡೆಸ್ರಿ, ಆಶೀರ್ವದಿಸ್ರಿ, ಬಲಪಡಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಪಾಪಗಳು ಕ್ಷಮಿಸಲ್ಪಟ್ಟವರು ಧನ್ಯರು. ಹಾಗಾದರೆ ಸ್ತೋತ್ರ, ಯೇಸುವಿನ ಬಳಿ ಬಂದು ನಿಮ್ಮ ಪಾಪಗಳ ಕ್ಷಮೆಯನ್ನು ಹೊಂದಿಕೊಳ್ಳ್ರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.